ಮಂಗಳವಾರ ದಿಲ್ಲಿಯ ಎನ್ಐಎ ಕೋರ್ಟ್ ಯುಎಪಿಎ ಕಾಯ್ದೆಯಡಿ ಬಂಧಿತ ಶೇಖ್ ಅಬ್ದುಲ್ ರಶೀದ್ ಅಲಿಯಾಸ್ ಎಂಜಿನಿಯರ್ ರಶೀದ್ ಅವರ ಜಾಮೀನು ಅರ್ಜಿಯನ್ನು ವಜಾ ಮಾಡಿದೆ. ಇದರಲ್ಲಿ ವಿಶೇಷ ಅಂತೀರಾ? ಈ ಶೇಖ್ ಅಬ್ದುಲ್ ರಶೀದ್ ಅಲಿಯಾಸ್ ಎಂಜಿನಿಯರ್ ರಶೀದ್ ಅವರು ಜಾಮೀನು ಕೇಳಿದ್ದು ನೂತನ ಲೋಕಸಭಾ ಸದಸ್ಯರಾಗಿ ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಾಗಿ. ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಜೂನ್ 4ರ ಫಲಿತಾಂಶದಲ್ಲಿ ಬಾರಾಮುಲ್ಲಾ ಕ್ಷೇತ್ರದಲ್ಲಿ ಸೋತಿದ್ರು. ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಮತ್ತು ಸ್ವತಂತ್ರ ಅಭ್ಯರ್ಥಿ ಶೇಖ್ ಅಬ್ದುಲ್ ರಶೀದ್ ಅಲಿಯಾಸ್ ಎಂಜಿನಿಯರ್ ರಶೀದ್ ವಿರುದ್ಧ ಅವರು ಸೋಲನ್ನು ಒಪ್ಪಿಕೊಂಡಿದ್ರು. ಈ ವಿಷಯ 2 ಕಾರಣಗಳಿಂದ ದೊಡ್ಡ ಸುದ್ದಿಯಾಗಿತ್ತು. ಒಂದು, ಎಂಜಿನಿಯರ್ ರಶೀದ್ ಸೋಲಿಸಿದ ಅಭ್ಯರ್ಥಿ ಒಮರ್ ಅಬ್ದುಲ್ಲಾ ಅವರಾಗಿದ್ರು. ಇನ್ನೊಂದು, ಎಂಜಿನಿಯರ್ ರಶೀದ್ ಅವರು ಜೈಲಿನಿಂದಲೇ ಸ್ಪರ್ಧೆ ಮಾಡಿ ಈ ಚುನಾವಣೆಯಲ್ಲಿ ಗೆದ್ದಿದ್ರು ಅನ್ನೋದಕ್ಕಾಗಿ. ಈಗ ಅದೇ ಜೈಲುವಾಸಿ ಎಂಜಿನಿಯರ್ ಸಂಸದರಾಗಿದ್ದಾರೆ. ಆದರೆ ಅವರು ದಿಲ್ಲಿಯಲ್ಲೇ ಇದ್ರೂ ನೂತನ ಸಂಸತ್ ಭವನಕ್ಕೆ ಬಂದು ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಸಾಧ್ಯ ಇಲ್ಲ. ತಿಹಾರ್ ಜೈಲಿನಲ್ಲಿರುವ ಅವರ ಜಾಮೀನು ಅರ್ಜಿಯನ್ನ ಎನ್ಐಎ ಕೋರ್ಟ್ ಮಂಗಳವಾರ ತಿರಸ್ಕರಿಸಿದೆ. ಅನಿವಾರ್ಯತೆಯನ್ನು ಒಪ್ಪಿಕೊಳ್ಳುವ ಸಮಯ ಬಂದಿದೆ ಅಂತ ನಾನು ಭಾವಿಸುತ್ತೇನೆ. ಉತ್ತರ ಕಾಶ್ಮೀರದಲ್ಲಿ ಜಯಗಳಿಸಿದ ಎಂಜಿನಿಯರ್ ರಶೀದ್ ಅವರಿಗೆ ಅಭಿನಂದನೆಗಳು. ಅವರ ಗೆಲುವು ಜೈಲಿನಿಂದ ಅವರ ಶೀಘ್ರ ಬಿಡುಗಡೆಗೆ ನೆರವಾಗಲಿದೆ ಅಥವಾ ಉತ್ತರ ಕಾಶ್ಮೀರದ ಜನ ತಾವು ಹಕ್ಕು ಚಲಾಯಿಸಿ ಆಯ್ಕೆ ಮಾಡಿರುವ ಪ್ರಾತಿನಿಧ್ಯವನ್ನ ಪಡಿತಾರೆ ಅಂತ ನನ್ಗನ್ಸೋದಿಲ್ಲ. ಆದರೆ ಮತದಾರರು ಮಾತಾಡಿದ್ದಾರೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅದೇ ಎಲ್ಲದಕ್ಕಿಂತ ಮುಖ್ಯವಾಗಿರುತ್ತೆ ಅಂತ ಒಮರ್ ಅಬ್ದುಲ್ಲಾ ಎಕ್ಸ್ ನಲ್ಲಿ ಪ್ರತಿಕ್ರಿಯಿಸಿದ್ರು. ಯಾರು ಈ ಶೇಖ್ ಅಬ್ದುಲ್ಲಾ ರಶೀದ್ ಅಲಿಯಾಸ್ ಎಂಜಿನಿಯರ್ ರಶೀದ್? ಅಬ್ದುಲ್ ರಶೀದ್ ಅಲಿಯಾಸ್ ಎಂಜಿನಿಯರ್ ರಶೀದ್ ಭಯೋತ್ಪಾದನೆಗೆ ಹಣಕಾಸು ಸಹಾಯ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದಾರೆ. ಅವಾಮಿ ಇತ್ತೆಹಾದ್ ಪಕ್ಷದ ಮುಖ್ಯಸ್ಥರಾಗಿರುವ ಎಂಜಿನಿಯರ್ ರಶೀದ್ ಅವರನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ ಎನ್ಐಎ 2019ರಲ್ಲಿ ಭಯೋತ್ಪಾದನೆಗೆ ಧನ ಸಹಾಯ ಆರೋಪದ ಮೇಲೆ ಬಂಧಿಸಿತು. ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆ ಅಂದ್ರೆ ಯುಎಪಿಎ ಅಡಿ ಬಂಧಿಸಲ್ಪಟ್ಟ ಮೊದಲ ಮುಖ್ಯವಾಹಿನಿಯ ರಾಜಕೀಯ ನಾಯಕರಾಗಿದ್ದರು. ಇವರು ಈ ಮುಂಚೆ 2 ಬಾರಿ ಶಾಸಕರಾಗಿದ್ದವರು. ಬಾರಾಮುಲ್ಲದಿಂದ ಈ ಬಾರಿ ಕಣದಲ್ಲಿದ್ದ 22 ಅಭ್ಯರ್ಥಿಗಳಲ್ಲಿ ಅಬ್ದುಲ್ ರಶೀದ್ ಒಬ್ಬರಾಗಿದ್ರು. ಅವರ 2 ಮಕ್ಕಳಾದ ಅಬ್ರಾರ್ ರಶೀದ್ ಮತ್ತು ಅಸ್ರಾರ್ ರಶೀದ್ ತಮ್ಮ ತಂದೆಯ ಪರವಾಗಿ ಚುನಾವಣಾ ಪ್ರಚಾರದ ನೇತೃತ್ವ ವಹಿಸಿದ್ರು. ಅವರ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಭಾಗವಹಿಸಿದ ಬೃಹತ್ ಜನಸಮೂಹ ರಶೀದ್ಗೆ ಮತಗಳಾಗಿ ಬದಲಾಗತ್ತೆ ಅನ್ನೋ ವಿಶ್ವಾಸವನ್ನ ಮಕ್ಕಳು ವ್ಯಕ್ತಪಡಿಸಿದ್ರು. ಆ ವಿಶ್ವಾಸ ನಿಜ ಆಯಿತು ಮತ್ತು ಇಂಜಿನಿಯರ್ ರಶೀದ್ ಗೆಲುವು ಸಾಧಿಸಿದ್ರು. ವಿಜಯದ ನಂತರ ಅವರ ಬಿಡುಗಡೆ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಅವರ ಮಕ್ಕಳಿದ್ದಾರೆ. ಇಂಜಿನಿಯರ್ ರಶೀದ್ ಅವರು 2008 ಮತ್ತು 2014ರಲ್ಲಿ ಲಾಂಗೇಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ರು. ಅದಲ್ಲದೆ 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು. ಅವರು ಅವಾಮಿ ಇತ್ತೆಹಾದ್ ಪಕ್ಷವನ್ನ ಮುನ್ನಡೆಸ್ತಾ ಇದ್ರು. ಈ ಎಲ್ಲಾ ಚುನಾವಣೆಗಳಲ್ಲಿ ಸ್ವತಂತ್ರವಾಗಿಯೇ ಸ್ಪರ್ಧೆ ಮಾಡಿದ್ರು. ಅಬ್ದುಲ್ ರಶೀದ್ ಅವರ ಇಂಜಿನಿಯರ್ ರಶೀದ್ ಹೆಸರಿನ ಹಿಂದೆ ಇರೋ ಕಾರಣ ಅವರ ನಿರ್ಮಾಣ ಇಂಜಿನಿಯರ್ ಕೆಲಸ. 2008ರಲ್ಲಿ ನಿರ್ಮಾಣ ಇಂಜಿನಿಯರ್ ಆಗಿ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ರಾಜಕೀಯ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು ರಶೀದ್. ಕೇವಲ 17 ದಿನಗಳ ಪ್ರಚಾರದ ನಂತರ ಅವರು ಲಾಂಗೇಟ್ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ರು. ರಶೀದ್ ಜನರ 1967ರಲ್ಲಿ ಲಾಂಗೇಟ್ನಲ್ಲಾಗತ್ತೆ. ಅವರು ಹದಿಹರಿಯದಲ್ಲಿ ಕಾಶ್ಮೀರಿ ಪ್ರತ್ಯೇಕತಾವಾದಿ ರಾಜಕೀಯದಲ್ಲಿ ತೊಡಗಿಸಿಕೊಂಡವರು ಮತ್ತು 1978ರಲ್ಲಿ ಅಬ್ದುಲ್ ಘನಿ ಲೋನ್ ನೇತೃತ್ವದ ಪೀಪಲ್ಸ್ ಕಾನ್ಫರೆನ್ಸ್ಗೆ ಸೇರಿದ್ರು. ಪೀಪಲ್ಸ್ ಕಾನ್ಫರೆನ್ಸ್ 1987ರ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಮುಸ್ಲಿಂ ಯುನೈಟೆಡ್ ಫ್ರಂಟ್ನ ಪ್ರಮುಖ ಅಂಗ ಆಗಿತ್ತು. ಆ ಚುನಾವಣೆ ವ್ಯಾಪಕ ಅಕ್ರಮಗಳನ್ನು ಕಾಣ್ತು ಮತ್ತು 2 ವರ್ಷಗಳ ನಂತರ ಕಾಶ್ಮೀರದಲ್ಲಿ ಹೆಚ್ಚಿದ ಪ್ರತ್ಯೇಕತಾವಾದಿ ಹಿಂಸೆಯ ಹೆಚ್ಚಳದಲ್ಲಿ ಪ್ರಮುಖ ಕಾರಣ ಅಂತ ಇದನ್ನ ಉಲ್ಲೇಖ ಮಾಡಲಾಗುತ್ತೆ. ರಶೀದ್ 1988ರಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದರು ಮತ್ತು 2 ವರ್ಷಗಳ ನಂತರ ಸಿವಿಲ್ ಇಂಜಿನಿಯರ್ನಲ್ಲಿ ಡಿಪ್ಲೊಮಾ ಪಡೆದುಕೊಂಡರು. ಅವರು ರಾಜ್ಯ ಸರ್ಕಾರ ನಡೆಸುತ್ತಿರುವ ಜಮ್ಮು ಮತ್ತು ಕಾಶ್ಮೀರ ಪ್ರಾಜೆಕ್ಟ್ನ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ನಲ್ಲಿ ಇಂಜಿನಿಯರ್ ಆಗಿ 1 ದಶಕಕ್ಕೂ ಹೆಚ್ಚು ಕಾಲ ಕೆಲಸ ಮಾಡಿದ್ದಾರೆ. ರಶೀದ್ ಅವರು ತಮ್ಮ ಸರಳ ವ್ಯಕ್ತಿತ್ವಕ್ಕಾಗಿ ಚಿರಪರಿಚಿತರು. ಖಾನ್ ಸೂಟ್ ಧರಿಸುವ, ಸಾರ್ವಜನಿಕ ಸಾರಿಗೆಯನ್ನು ಬಳಸುವ ವ್ಯಕ್ತಿತ್ವ ಅವರದ್ದು. ಸಾಂದರ್ಭಿಕವಾಗಿ ಮೋಟಾರ್ ಸೈಕಲ್ಗಳಲ್ಲಿ ಸವಾರಿ ಮಾಡ್ತಾನೂ ಇವರನ್ನ ನೋಡಬಹುದು.